ಲೈಟ್ ಹಾಕಿ ನೀನು ಹಾಂ ಮಿಂಚಾಗತ್ತಲ್ಲ ಫೋಟೋ ಅದು ಹಲೋ ಆನ್ ಮಾಡಿ ಇದು ಒಂದ್ಸರಿ ಹೇಳ್ಬಿಡಿ ಸರ್ ನೀವು ಲೈಟ್ ಮೇಲೆ ಅಯ್ಯೋ ಇದೆಲ್ಲ ಆಫೀಸ್ನಾಗ ಫೋನ್ ಮಾಡ್ರಿ ಲೈಟ್ ಮೇಲೆ ಮಾಡು ಅವ್ರು ಬಂದಾರ ಅವ್ರನ್ನ ಬಿಡ್ರಿ ಬರ್ರಿ ಈ ಕಡೆ ಕೊಡ್ತಾರೆ ಬರ್ರಿ ಸ್ವಲ್ಪ ಸರಿ ಆ ಕಡೆ ಕೈ ಇಳಿಸಿ ಅಡ್ಡ ಬರ್ಬೇಡ್ರಿ ಬಂದವ್ರ ಬಿಡಂಗಿಲ್ಲ ಸ್ವಲ್ಪ ನಿಧಾನ ಸರ್ ಮುಂದೆ ಬರಬಹುದು ಸರ್ ವಿಜಯೇಂದ್ರ ಸರ್ ಈ ಕಡೆ ನೋಡ್ರಿ ಕಾರ್ಯಕರ್ತರು ದಾರಿ ಬಿಡಪ್ಪ ಎಲ್ಲ ಸರಿ ಸರ್ ಕಾಯಿ ಕಾಣಂಗಿಲ್ಲ ಎಲ್ಲ ಕಾರ್ಯಕರ್ತರು ದಯವಿಟ್ಟು ಬರಬಹುದು ಮುಂದೆ ಅಮ್ಮ ಮುಂದೆ ಬಾ ಅಮ್ಮ ಮುಂದೆ ಬಾ ಇರೋಣ ನಾನು ಕಾಣ್ತಿಲ್ಲ ಕೈ ಕೈ ನೀವೇ ದೂರ ಆಡ್ಬೇಡಿ ನೀವು ಫ್ರೀಯಾಗಿ ನಿಂತ್ಕೊಳ್ಳಿ ಆರಾಮದಲ್ಲಿ ಉಳಿದಾಗ ದಾರಿ ಬಿಡು ಈ ಕಡೆ ಬರ್ರಿ ಸ್ವಲ್ಪ ನೀವು ಈ ಕಡೆ ಬರ್ರಿ ಸರ್ ಕಾರ್ಯಕರ್ತರು ಯಜಮಾನ್ರಿ ಕೊಡ್ರಿ ಯಜಮಾನ್ರಿ ಅಲ್ಲ ನೀವು ಹೊರಗೋರು ಸರಿ ಬಿಡ್ರಿ ಅಪ್ಪ
ವಿನಾಯಕ ಅಷ್ಟೇ ಕೊಡು ವಿನಾಯಕ. ಮೊನ್ನೆ ಹೋಮ್ ಮಿನಿಸ್ಟರ್ ಎಲ್ಲ ಬಂದು ಹೇಳೋಗಿದ್ದಾರೆ ಯಜಮಾನ್ರೆ, ನಾವು ಮಾತಾಡ್ತೇನೆ ಬೆಂಗಳೂರನ್ನ ಮಾತಾಡಿ ಏನು ಪರಮೇಶ್ವರ್ ಅವರು ಭರವಸೆ ಕೊಟ್ಟಿದ್ರು. ಹೆಣ್ಮಕ್ಳು ಪಾಪ ಬಿ ಓದಿರಲ್ವ, ಪರಿಹಾರನೂ ಇನ್ನೂ ಕೊಟ್ಟಿಲ್ಲ. ನೌಕರಿದ ಫಾರ್ಮಾಲಿಟೀಸ್ ಕುಟುಂಬಕ್ಕೆ ನೌಕರಿ ಕೊಡ್ತಾರೆ ಸರ್ಕಾರ. ಅಷ್ಟೇ ಒಂದಿಷ್ಟು ಇನ್ನೊಂದಿದ್ರು ಯಾರಿದ್ರು ಫಾರ್ಮಾಲಿಟೀಸ್ ಅತ್ಯವಶ್ಯಕವಾಗಿ ಉಳಿದವ್ರು ಮಾತಾಡ್ಬೇಡಿ. ಅಕ್ಯೂಸ್ಡ್ ಯಾಕೆ ಅರೆಸ್ಟ್ ಆಗಿಲ್ಲ? ನಾನು COD ಆಫೀಸರ್ಗೆ ಎಷ್ಟು ದಿನ ಆಯ್ತು ಇವತ್ತಿಗೆ? 11 ದಿವಸ ಆಯಿತು. ನಾನು COD ಆಫೀಸರ್ಗೆ ಮಾತಾಡಿದೆ, ಯಾಕೆ ಕಸ್ಟಡಿ ಆಗಿ ತೊಗೊಂಡಿಲ್ಲ, ಯಾಕೆ ಅರೆಸ್ಟ್ ಮಾಡಿಲ್ಲ? ಇಲ್ಲ, ನಾವು ಲೀಗಲ್ ಒಪಿನಿಯನ್ ತೊಗೊಳ್ಬೇಕಂತ ಹೇಳ್ತಾರೆ. ಲೀಗಲ್ ಒಪಿನಿಯನ್ ತಗೊಳ್ಳೋದು ಯಾವ ಕೇಸ್ ಇದು? ನೀನು ಯಾವುದೋ EDನ ಅಥವಾ CBI ಏನು ಯಾವ ಕೇಸ್ ಒಳಗೆ ಇವರು ಲೀಗಲ್ ಒಪಿನಿಯನ್ ತಗೊಂತಾರೆ? ಲೀಗಲ್ ಒಪಿನಿಯನ್ ತಗೊಳ್ಳೋಂಥ ಕೇಸ್ ಇದು ಹೌದಾ? ಬೇರೆ ಏನಾದರೂ ಕೇಸ್ ಎಷ್ಟು ಒಳಗಾಗ್ತದೆ? ಹೌದು, ಅತ್ಯಂತ ಕಠಿಣವಾಗಿರ್ತಕ್ಕಂಥ ಸೆಕ್ಷನ್ಗಳು ಇವಾಗ. ಅಟ್ಲೀಸ್ಟ್ ಅಟ್ರಾಸಿಟಿ ಕೇಸ್ ಒಳಗನ್ನ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ ಅವರಿಗೆ. ಈ ಸರ್ಕಾರದವರು ಅಪರಾಧಿಗಳನ್ನು ಬಗಲ್ ಕುಂದಿಸ್ಕೊಂಡು ಅವ್ರಿಗೆ ಸಾಂತ್ವನ ಹೇಳುವಂಥ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಯಾಕೆ ಅಂತ. ಇನ್ನೊಂದು ಆರೋಗ್ಯ ಕಡೆ ಗಮನ ಕೊಡಲಿ. ನೀವು ಆರೋಗ್ಯ ಕಡೆ ಗಮನ ಕೊಡಿ ಯಜಮಾನ್ರೆ. ನಮಗೆ ಒಂದು ಕಳಕಳಿ ಏನಂದ್ರೆ ನಮಗೆ ಪರಿಹಾರ ನೌಕರಿ ಅದು ಸೆಕೆಂಡರಿ. ಇಲ್ಲ ಸರಿ ಇದೆ, ಅದು ಫಾರ್ಮಾಲಿಟೀಸ್ ಆಗುತ್ತೆ, ಅದು ಮುಖ್ಯ. ಅದನ್ನು ಮಾಡಿಲ್ವಲ್ಲ. ಫಸ್ಟ್ ಅವ್ರನ್ನ ಕಸ್ಟಡಿ ತಗೊಳ್ಬೇಕು, ಅರೆಸ್ಟ್ ಆಗಬೇಕು ಅವರು. ಆಮೇಲೆ ಈ ಒಂದು ಕೇಸನ್ನು CBIಗೆ ಕಟ್ಕೊಂಡು ಇವರು ನಮಗೇನು ನ್ಯಾಯ ಸಿಗಲ್ಲ ಭರವಸೆ ಸಿಗೋದಿಲ್ಲ. ಮೊದಲನೇದಾಗಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ತತ್ಕ್ಷಣ ಬಂಧಿಸಬೇಕು. ಎರಡನೇದಾಗಿ ಗೃಹ ಸಚಿವರೇ ಪರಮೇಶ್ವರ್ ಅವರೇ ಘೋಷಣೆ ಮಾಡಿದ ಹಾಗೆ ಏನು ಪರಿಹಾರ ನೀಡ್ತೇವೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. 50 ಲಕ್ಷ ರೂಪಾಯಿ ಪರಿಹಾರನ ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡಿ ಹೋಗಿದ್ದಾರೆ. ಅದು ಇನ್ನೂ ಕೂಡ ಪರಿಹಾರ ಕೊಟ್ಟಿಲ್ಲ, ಅದು ಕೂಡ ಕೊಡಬೇಕು ತತ್ಕ್ಷಣ. ಮೂರನೇದು, ಆ ಹೆಣ್ಮಗಳಿಗೆ BE ಗ್ರಾಜ್ಯುಯೇಟ್ ಆಗಿರ್ತಕ್ಕಂಥ ಸಲುವಾಗಿ ಜಸ್ಕಾಮಲ್ಲೇ ಎಲ್ಲಿ ಅವ್ರು ಅಪೇಕ್ಷೆ ಪಡ್ತಾರೆ ಅಲ್ಲಿ ಸರ್ಕಾರಿ ಹುದ್ದೆನ ಕೊಡ್ತಕ್ಕಂಥದ್ದು. ನಾಲ್ಕನೇದು, ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ, ಬೇರೆ ಬೇರೆ ಕೇಸ್ಗಳನ್ನು ನೋಡ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಯಾವುದನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಈ ಪ್ರಕರಣದಲ್ಲಿ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ಅವರ ಹೆಸರು ಕೇಳಿಬರ್ತಕ್ಕಂಥ ಸಂದರ್ಭದಲ್ಲಿ, ಅವರ ಮಗನ ಹೆಸರು ಕೇಳಿಬಂದಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ನಾವು ರಾಜಕೀಯ ತೀಟೆ ತೀರಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಬಂದಿಲ್ಲ. ಇವತ್ತು ಆ ದಲಿತ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಅವರ ಸಹೋದರ ಹನುಮಂತಪ್ಪನವ್ರು ಇರ್ಬೋದು, ಅವ್ರ ತಂದೆ ತಾಯಂದ್ರು ಹೇಳಿದ ಹಾಗೆ ಈ ಒಂದು ಪ್ರಕರಣ CBIಗೆ ಕೊಟ್ಟಾಗ ಮಾತ್ರ ಇದಕ್ಕೆ ನ್ಯಾಯ ಸಿಕ್ಕಂತಾಗ್ತದೆ. ಇಲ್ಲಾಂದರೆ ಎಲ್ಲೋ ಒಂದು ಕಡೆ ಆಡಳಿತ ಪಕ್ಷದ ಸದಸ್ಯರಾಗಿರುವ ಕಾರಣ ಶಾಸಕರು ಈ ಪ್ರಕರಣವನ್ನು ಸಂಪೂರ್ಣವಾಗಿ ಮುಚ್ಚಾಕ್ತಕ್ಕಂಥದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ, ಯಾವುದೇ ಒಂದು ಸಂಶಯ ನಮಗೆ ಅನುಮಾನ ಇಲ್ಲ. ಯಾಕೆಂತ ಹೇಳಿದ್ರೆ 11 ದಿನ ಆದರೂ ಕೂಡ ಅಪರಾಧಿಗಳನ್ನು ಇವತ್ತು ಕೂಡ ಅರೆಸ್ಟ್ ಮಾಡಿಲ್ಲ, ಬಂಧನ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ಸರ್ಕಾರದ ನಡೆ ಯಾವ ದಿಕ್ಕಿನಲ್ಲಿ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಹಾಗಾಗಿ ಮಾನ್ಯ ಗೃಹ ಸಚಿವರಲ್ಲಿ ನಾನು ಆಗ್ರಹವನ್ನು ಮಾಡ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹವನ್ನು ಮಾಡ್ತೇನೆ, ದಯಮಾಡಿ ಈ ಥರ ವಿಚಾರದಲ್ಲಿ ಇಂಥ ಪ್ರಕರಣದಲ್ಲಿ ರಾಜಕಾರಣವನ್ನು ಬದಿಗಿಟ್ಟು ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ನಾಡಿನ ಜನತೆಗೆ ಮತ್ತು ಭಾಳ ಪ್ರಮುಖವಾಗಿ ಅವರ ಕುಟುಂಬದ ಸದಸ್ಯರು ಇವತ್ತೇನು ಹೇಳ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ
ರಾಜ್ಯಕ್ಕೆ ಒಂದು ಸ್ಪಷ್ಟ ಸಂದೇಶನ ಕೊಡಬೇಕಾಗ್ತದೆ. ನಾವು ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಇಂಥ ಪ್ರಕರಣದಲ್ಲಿ ಯಾರೇ ಅಪರಾಧಿಗಳಿದ್ದರೂ ಸಹ ನಾವು ಅವ್ರಿಗೆ ಬೆಂಬಲಿಸಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ಸಂದೇಶ ನೀಡಬೇಕು ಅಂತ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಈಗಲೂ ಕೂಡ ತಡ ಮಾಡ್ದೇ ಈ ಪ್ರಕರಣವನ್ನು CBI ತನಿಖೆಗೆ ಕೊಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ನೋಡಿ, 11 ದಿನಗಳಾದರೂ ಸಹ ಇವತ್ತು ಮೀನಾಮೇಷ ಮಾಡ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ದುರ್ದೈವ ಇದು. ಭ್ರಷ್ಟಾಚಾರ ಎಲ್ಲಿಗೆ ಬಂದು ಮುಟ್ಟಬಹುದು. ಒಂದು ಕಡೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರು. ದಾವಣಗೆರೆಯಲ್ಲಿ ಕಾಂಟ್ರಾಕ್ಟರ್ಗಳು ಪೇಮೆಂಟ್ ಆಗಿಲ್ಲ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಕಾಂಟ್ರಾಕ್ಟರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವತ್ತು ಇಲ್ಲಿ ಪರಿಸ್ಥಿತಿ ಹಿಂಗಾಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ಮಿತಿಮೀರಿ ಹೋಗಿದೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತಕ್ಕಂಥ ಪ್ರಾಮಾಣಿಕತೆ ಇವರಲ್ಲಿ ಇದ್ದಿದ್ದೇ ಆದರೆ ಈ ಪ್ರಕರಣವನ್ನು CBI ತನಿಖೆಗೆ ಆದೇಶಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ಸ್ಪಷ್ಟತೆ ಇದೆ ರೀ. ಅವರಿಗೆ ಆಡಳಿತ ಪಕ್ಷದ ಶಾಸಕರೇ ಇದರಲ್ಲಿ ಕೈವಾಡ ಇರಬೇಕಾದ್ರೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅನ್ನೋ ಕಾರಣಕ್ಕೋ ಈಗಾಗಲೇ ಸಾಕಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಪ್ರಕರಣ ಏನಿದೆ ಅವರಿಗೆ ಮುಜುಗರ ಈಡಾಗ್ತದೆ ಅನ್ನುವ ಕಾರಣಕ್ಕೋ ಅದರ ಪ್ರಶ್ನೆಯಲ್ಲಿರ್ತಕ್ಕಂಥದ್ದು ಒಬ್ಬ ಅಧಿಕಾರಿಯ ಪ್ರಾಣ ಹೊತ್ತು ಹೋಗಿರ್ತಕ್ಕಂಥದ್ದು. ಒಂದು ದಲಿತ ಕುಟುಂಬ ಇವತ್ತು ಇಡೀ ಕುಟುಂಬಕ್ಕೆ ಆಸರೆ ಆಗಿರ್ತಕ್ಕಂಥ ಪರಶುರಾಮನ ಇವತ್ತು ಪ್ರಾಣ ಹೋಗಿರ್ತಕ್ಕಂಥದ್ದು. ಇದನ್ನಾರು ಅರ್ಥ ಮಾಡಿಕೊಂಡು ಇವತ್ತು ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಭಾಷಣ ಬಿಗಿತಕ್ಕಂಥ ಈ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಈ ಪ್ರಕರಣವನ್ನು CBI ಕೊಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಹಾಗಾದರೆ ಪರಶುರಾಮನ ಅವನ ಪ್ರಾಣಕ್ಕೆ ಆಗಿರೋ ಬೆಲೆ ಇಲ್ಲ ಅಂತಕ್ಕಂಥದ್ದು. ನಿಜವಾಗ್ಲೂ ಕೂಡ ನೀವು ಪ್ರಾಮಾಣಿಕರೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಯಾರು ಅಪರಾಧಿಗಳಿದ್ದಾದರೆ ಒದ್ದು ಒಳಗೆ ಹಾಕಬೇಕಾಗಿದ್ದು ಇಷ್ಟೊತ್ತಿಗೆ ಆಗಲೇ. ಅಷ್ಟು ದೊಡ್ಡ ಪ್ರಕರಣ ಅಂದರೆ ಯಾರು ಹೇಳಿರ್ತಕ್ಕಂಥ ಅರ್ಥ ಏನಾಗಾದ್ರೆ ಅರ್ಥ ಏನು ಆ ರೀತಿ ಮಾತನಾಡ್ತಾರೆ ಅಂತ ಹೇಳಿದ್ರೆ ಒಂದು ಬೇಜವಾಬ್ದಾರಿತನದ ಹೇಳಿಕೆನ ಕೊಡ್ತಾರೆ ಅಂತ ಹೇಳಿದ್ರೆ ಬೇರೆ ನಾನು ಮಾನ್ಯ ಗೃಹ ಸಚಿವರಿಗೆ ತಮ್ಮ ಮೂಲಕ ಆಗ್ರಹವನ್ನು ಮಾಡ್ತೇನೆ. ದುರಂಕಾರದನ ಬಿಟ್ಟು ಬೇಜವಾಬ್ದಾರಿತನವನ್ನು ಬದಿಗಿಟ್ಟು ಒಂದು ಜವಾಬ್ದಾರಿತ ಗೃಹ ಸಚಿವರಾಗಿ ಅವ್ರು ಮಾತನಾಡಿದ್ರೆ ಒಳ್ಳೆಯದು. ಈ ರೀತಿ ಬೇಜವಾಬ್ದಾರಿತನದಿಂದ ಮಾತನಾಡ್ತಕ್ಕಂಥದ್ದು ನಾಳೆ ಬೇರೆ ಶಾಸಕರಿಗೂ ಕೂಡ ಕುಮ್ಮಕ್ಕು ಕೊಟ್ಟಂಗೆ ಆಗ್ತದೆ. ಭ್ರಷ್ಟಾಚಾರಕ್ಕೆ ನೇರವಾಗಿ ನೀವು ಕುಮ್ಮಕ್ಕು ಕೊಡ್ತೀರಿ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ನೋಡಿ, ಎಲ್ಲದಕ್ಕೂ ಅದೇ ಮಾನದಂಡ ಪ್ರಯೋಗ ಮಾಡ್ಕೊಳ್ತಾ ಹೋದರೆ ಯಾರೂ ಕೂಡ ಪ್ರಾಮಾಣಿಕ ಅಧಿಕಾರಿಗಳು ತಲೆ ಎತ್ಕೊಂಡು ಓಡೋದಕ್ಕೆ ಸಾಧ್ಯ ಇಲ್ಲ. ಇನ್ನೂ ಕೂಡ ಪ್ರಾಣ ಕಳ್ಕೊಳ್ತಕ್ಕಂಥ ಪ್ರಕರಣಗಳು, ಆತ್ಮಹತ್ಯೆ ಪ್ರಕರಣಗಳು ಎಲ್ಲವೂ ಕೂಡ ಜಾಸ್ತಿ ಆಗ್ತದೆ. ಈ ರೀತಿ ಉಡಾಫೆ ಹೇಳಿಕೆಗಳನ್ನು ಬಿಟ್ಟು ಇವತ್ತು ಪರಶುರಾಮ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಆ ನಿಟ್ಟಿನಲ್ಲಿ ಅವರು ತೀರ್ಮಾನವನ್ನು ಮಾಡಬೇಕು. ಆಯ್ತಪ್ಪ, ಇವೆಲ್ಲ ಹಳೆ ಕತೆ. ಈಗ ಹಳೆ ಕತೆಗಳು. ಪರಮೇಶ್ವರ್ ಅವರು ಬದಿಗಿಡಲಿ, ಒಂದು ದಲಿತ ಕುಟುಂಬದ ಬಗ್ಗೆ ನ್ಯಾಯ ಕೊಡಲಿ. ಪರಮೇಶ್ವರ್ ಅವರೇ ಒಬ್ಬ ಹೋಮ್ ಮಿನಿಸ್ಟರ್, ಒಬ್ಬ ದಲಿತ ಕುಟುಂಬದಿಂದ ಬಂದಿರತಕ್ಕಂಥ ಪರಮೇಶ್ವರ್ ಅವರೇ ನ್ಯಾಯ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಇನ್ನು ಯಾರಿಗೆ ನ್ಯಾಯ ಕೊಡ್ತಾರಾಗಾದ್ರೆ? ಅದು ನ್ಯಾಯ ಸಿಗಬೇಕಾದ್ರೆ ಇಷ್ಟೊತ್ತಿಗಾಗಲೇ ಈ ಘಟನೆ ಆಗಿರ್ತಕ್ಕಂಥ 48 ಗಂಟೆಗಳಲ್ಲಿ ಇವತ್ತು ಒದ್ದು ಒಳಗೆ ಹಾಕಬೇಕಿತ್ತು ಯಾರು ಅಪರಾಧಿಗಳು. ಅದನ್ನು ಮಾಡಿದಾಗೆ ತನಿಖೆ ಮಾಡ್ತೀವಿ ಅಂತೇಳಿ ಮುಚ್ಚಾಕ್ತಕ್ಕಂಥ ಹುನ್ನಾರ ಏನು ನಡೀತಾ ಇದೆ, ಇದು ಅಕ್ಷಮ್ಯ ಅಪರಾಧ. ಇದು ಕೊಲೆ ಮಾಡ್ತಕ್ಕಂಥದ್ದು ಎಷ್ಟು ಅಪರಾಧನ, ಕೊಲೆ ಮಾಡೋದು ನೋಡ್ಕೊಂಡು ಕೂರ್ತಕ್ಕಂಥದ್ದು ಕೂಡ ಅಷ್ಟೇ ದೊಡ್ಡ ಅಪರಾಧ. ಅದನ್ನು ನೀವು ಮಾನ್ಯ ಗೃಹ ಸಚಿವರು ಬಂದಾಗ ಕೇಳಿ. ಇದಂತೂ ದಿಸ್ ಈಸ್ ಅನ್ ಓಪನ್ ಆ್ಯಂಡ್ ಶಟ್ ಕೇಸ್ ವೇರ್ ಕನ್ಸರ್ನ್ಡ್ MLA ಆಡಳಿತ ಪಕ್ಷದ, ಈಗ ಎಲ್ಲ ಸರ್ಕಾರದಲ್ಲಿ ಇದೆಯಾ ಆಗಿತ್ತೋ ಪ್ರಶ್ನೆ ಅಲ್ಲ. ಇವತ್ತು ಈ ಪ್ರಕರಣದ ಬಗ್ಗೆ ಸೀಮಿತ ಮಾತನಾಡೋದಾದರೆ ಗೌರವಾನ್ವಿತ ಗೃಹ ಸಚಿವರು ಜವಾಬ್ದಾರಿಯಿಂದ ನಡೆದುಕೊಳ್ಬೇಕಾಗ್ತದೆ. ಇದು ನಮ್ಮ ಆಗ್ರಹ ಇವತ್ತು.
ಧನ್ಯವಾದ. ಎಲ್ಲಿ ಬೇಡ ಈ ಇನ್ನೂ ಅದೇನು ಭಾಳ ಜನ ನಡೀತದೆ ಮಾತಾಡೋಣ ಬಿಡಿ ಇವತ್ತು ಬೇಡ.